ಬಾ ಊಟ ಮಾಡು. ಏನೇ ಮಾಡಿದ್ದೆ ಬಂಗಾರಿ? ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಆಮೇಲೆ ಫ್ರೈ ಮಾಡಿದೀನಿ. ಒಂದ್ 5-6 ತರ ಮಾಡಿದೀನಿ. ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಚಟ್ನಿ ಎಲ್ಲ ಮಾಡಿದೀನಿ. ಲೇ ಶೀಲಾ, ನಿನಗೇನಾದ್ರು ಮಾನ ಮರ್ಯಾದೆ ಐತೆ? ನನಗೆ ಬೆಂಡೆಕಾಯಿ ಕಂಡ್ರೇ ಆಗಲ್ಲ. ಬೆಂಡೆಕಾಯಿ ಸಾರು ನಾನು ತಿಮ್ಮಲ್ಲ ಅಂತ ಗೊತ್ತು ತಾನೆ. ನೀನ್ ಯಾಕೆ ಮಾಡಿದ ಬೆಂಡೆಕಾಯಿ ಸಾರು? ಹೌದಾ, ನಿನಗೆ ಬೆಂಡೆಕಾಯಿ ಅಂದ್ರೆ ಆಗಲ್ವಾ? ಮದ್ವೆ ಆಗದ್ಕಿಂತ ಮುಂಚೆನೆ ಹೇಳಿದೀನಿ ನನಗೆ ಬೆಂಡೆಕಾಯಿ ಅಂದ್ರೆ ಆಗಲ್ಲ, ಬೆಂಡೆಕಾಯಿ ಸಾರು ಬೆಂಡೆಕಾಯಿ ಪಲ್ಯ ಏನು ಮಾಡಂಗಿಲ್ಲ ಅಂತಂದು. ನನ್ ಹೋಟ್ಲ ಕೂಡ ತಿಮ್ಮಲ್ಲ, ಮದುವೆ ಮನೆಗೆ ಹೋದಾಗ ಏನೋ ಹಾಕಿದ್ರು ತಿಮ್ಮಲ್ಲ. ನೀನ್ ಹೆಂಗೆ ಮಾಡಿದೆ ನೀನು? ನೀನ್ ಹಬ್ಬ ಕಣ, ಎಲ್ಲಿದ್ರು ಬಂದ್ಬಿಡ್ತೀಯ ಗಂಡ ಹೆಂಡತಿ ಮಧ್ಯೆ. ನಂದೇ ಲೆಕ್ಕ ಕಡ್ಬಿನ್ ಸಾರಿ ಅಂತಂದು ನೋಡ ಚಿಂಟು, ನಿಮ್ ಚಂದ್ರನಿಗೆ ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಚಟ್ನಿ ಎಲ್ಲ ಮಾಡಿಟ್ಟು ಬಾ ಊಟ ಮಾಡು ಅಂತಿದ್ದೀನಿ. ನನ್ನ ಮೇಲೆ ರೇಗಾಡ್ತಿರದ ಯಾಕೆ ಚಂದ್ರನಯ್ಯ? ಬೆಂಡೆಕಾಯಿ ಸಾರು ನಿನ್ಗೆ ಇಷ್ಟ ಇಲ್ವೇ? ಲೋ ಚಿಂಟು, ನೀನು ಸುಮ್ಮನೆ ಮಾತಾಡ್ಬೇಡ. ನೀನು ತಲೆ ತಿಕ್ಲತ್ತು ನಂಗೆ. ನಾನು ಇವಳಿಗೆ ಮದ್ವೆ ಆಗಕ್ಕಿಂತ ಮುಂಚೆನೆ ಹೇಳ್ತೀನಿ ಬೆಂಡೆಕಾಯಿ ಏನು ಮಾಡಂಗಿಲ್ಲ ಅಂತಂದು. ನೋಡಿದ್ರೆ ಇವಾಗ ಅದನ್ನೇ ಮಾಡ್ತೀನಿ ಕುಕ್ಕಂಡಾಳಿ. ನಾನು ತಿಮ್ಮಲ್ಲ ಅಂದ್ರೆ ನಾನು ತಿಮ್ಮಲ್ಲ, ನೀನ್ ಯಾರಕ್ ಬೇಕು? ಇವಾಗ 7-8 ತರ ಮಾಡಿ ಕೇಳಂತಿ. ಯಾವಾಗ ತಿಂತಾನಿ? ಅಲ್ಲ ಬೋಡ್ಚಂದ್ರಪ್ಪ, ನಿನಗೆ ಏನೋ ಮತಿ ಐತಿ. ಯಾಕೆ ಹಂಗ ಮಾತಾಡ್ತೀಯ? ಯಾಕೆ ಮೈಗೆ ಏನಾನ ಎಣ್ಣೆ ಹಚ್ಕೊಂಡಿದ್ಯಾನು? ನೋಡಿ ಇವಾಗ ಏನೋ ಪರಕೆ ತಗೊಂಡು ಸರಿಯಾಗಿದ್ದೀನಿ. ಮೊದ್ಲು ನಾನ್ ನಿನಗೆ ಮುದ್ದೆ ಕೊಲ್ತಾಗಬೇಕಾಗ್ತೈತೆ. ಹೇಳ ಮಾತು ಕೇಳಿಲಿ. ರಾತ್ರಿ ಯಾವಳ ಫೇಸ್ಬುಕ್ ಆಗೆ ಬೆಂಡೆಕಾಯಿ ಪಲ್ಯದ್ದು ಫೋಟೋ ಬಿಟ್ಟಿದ್ರೆ ವಾವ್ ಸೂಪರ್ ಆಗೈತಿ ನಿಮ್ ಅಡಿಗೆ ಅಂದ್ರೆ ಕೇಳ್ಬೇಕಾ? ನಾನು ಊಟಕ್ಕೆ ಬರ್ಲಾ ಅಂತ ಮೆಸೇಜ್ ಮಾಡಿದ್ದೆ. ಬಾಯಿಗೆ ನೀರು ಬರ್ತೈತೆ ನೋಡಿದೆ ಅಂತ ಮೆಸೇಜ್ ಮಾಡಿದೆ. ನನಗೆ ನೋಡಿಲ್ಲ ಅನ್ಕಣಿಜ. ಬಾ ತಿನ್ನು, ಅದೆಲ್ಲಿಂದ ನೀರು ಬರ್ತೈತೆ ನಾನು ನೋಡ್ತೀನಿ. ನಾನೇ ಮಾಡಿದ್ದೆ. ನಾನು ಯಾಕೋ ಮೆಸೇಜ್ ಮಾಡಿಲ್ಲ. ತಗದ್ ಬಿಟ್ಟ ಇತ್ಲಾಗಿಂದ ನೋಡು ಪಲ್ಟಿ ಮಾಡ್ಕೊಂಡಾಗಿ ಕಾಲ್ ಮ್ಯಾಕ್ ಮಾಡ್ಕೊಂಡು ತಲೆ ಕಾಕ್ ಮಾಡ್ಕೊಂಡು ಬಿದ್ದಿರ್ಬೇಕು ನೀನು. ಚಂದ್ರಣ್ಣಯ್ಯ, ಥೂ, ನೀನು ಮಾನ ಮರ್ಯಾದೆ ಇಲ್ವೇ? ಹಿಂಗೆ ಮಾಡದ್ ನೀನು? ಬಂಗಾರದಂತ ಎಂಟಿ ಇಕ್ಕೊಂಡು ಅವಳ ಮೆಸೇಜ್ ಮಾಡಾಳೆ ಬೆಂಡೆಕಾಯಿ ಚಿತ್ರ ಹಾಕಿವಳ ಅಂತಂದು ಬಾಯಿಗೆ ನೀರು ಬರ್ತಾವೆ ಊಟಕ್ಕೆ ಬರ್ಲ ಅಂತ ಕೇಳ್ಸಲ್ಲ. ಅದಕ್ಕೆ ಶೀಲಾ ಕೈ ಕರೆಕ್ಟಾಗಿ ಮಾಡೈತಿ. ಶೀಲಾ ಆಂಟಿ ತಪ್ಪೇನು ಮಾಡಿಲ್ಲ. ಇವಾಗ ಬಾ ತಿನ್ನು. ಲೋ ಚಿಂಟು, ಗಂಡ ಹೆಂಡತಿ ಮಧ್ಯೆ ಬರ್ಬೇಡ ನೀನು. ಬಾಯಿ ಮುಚ್ಕೊಂಡು ನಿಮ್ ಅಂತಕ್ ಹೋಗು. ಇಲ್ಲ ಅಂದ್ರೆ ಏನಲ್ಲ, ನಾನ್ ಏನ್ ಮಾಡ್ತೀನೋ ಸಿಟ್ಟು ಬಂದ್ರೆ ಗೊತ್ತಿಲ್ಲ. ಬೈತೆ ನಿನ್ಗೆ ಮಾನ ಮರ್ಯಾದೆ ಐತಿ. ಇನ್ನೊಂದ್ಸಲ ಮೆಸೇಜ್ ಮಾಡ್ಚೆ ನಂದು ಒಂದೆರಡು ತಕ. ಇನ್ನೊಂದ್ಸಲ ಶೀಲಾ ಆಂಟಿಗನ್ನೇ ಮಾಡ್ಚೆ. ಬೇರೆ ಹೆಂಗಸರು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ಚೆ. ಬೇರೆಯವ್ರಿಗೆಲ್ಲ ಮೆಸೇಜ್ ಮಾಡ್ಚೆ ತಕ ಹೇಳು. ಅಯ್ಯಪ್ಪ ಬಿಡ್ರು, ಇಬ್ರು ಸೇರ್ಕೊಂಡು ನಾಯಿ ಒಯ್ದಂಗ್ ಒಯ್ತಿದ್ದೀರ. ಇನ್ಯಾರಿಗೂ ನಾನು ಕಮೆಂಟು ಮಾಡಲ್ಲ, ಏನು ಇಲ್ಲ. ಫೇಸ್ಬುಕ್ ಅನ್ಇನ್ಸ್ಟಾಲ್ ಮಾಡಕ್ತೀನಿ ಬಿಡೆ, ಕೈ ಮುಗಿತೀನಿ ಬಿಡೆ. ಅಲ್ಲ ಕಣಯ್ಯ, ಅವತ್ ನೋಡಿದ ಹಂಗೆ ನಿನಗೆ ಆಗ್ಲಕಾಯಿ ತಿಮ್ಮಲ್ಲ ಅಂತಂದು. ನನಗೆ ಆಗ್ಲಕಾಯಿ ಇಷ್ಟ ಇದ್ರು ನಾನು ಆಗ್ಲಕಾಯಿ ಬಿಟ್ಟಿದ್ದೀನಿ ತಿನ್ನೋದು. ನಮ್ಮ ಅಮ್ಮಯ್ಯರ ಮನೆಗೆ ಹೋದ್ರೆ ಆಗ್ಲಕಾಯಿ ಸಾರು ಮಾಡಿಸ್ಕೊಂಡು ತಿಂತೀನಿ. ಇಲ್ಲಿ ಮಾಡಿದ್ರೆ ನಾನ್ ತಿನ್ಬೇಕು ಅವಯ್ಯ ತಿಮ್ಮಲ್ಲ ಅಂತಂದು. ನಾನು ಹಂಗಿದ್ರು ಅವತ್ತು ನೋಡಿದೆ ಅವಳೇ ಆಗ್ಲಕಾಯಿದು ಪಲ್ಯ ಮಾಡಾಕಿದ್ಲು. ಆಮೇಲೆ ಆಗ್ಲಕಾಯಿ ಸಾರ್ದು ಫೋಟೋ ಹೊಡೆದಾಕಿದ್ಲು. ನೀನು ಅದಕ್ಕೂ ಕಮೆಂಟ್ ಮಾಡಿದ್ಯಾ. ಏನಂತಂದ್ರೆ ಆಗ್ಲಕಾಯಿ ಅಂದ್ರೆ ನನಗೆ ಪ್ರಾಣ, ಆಗ್ಲಕಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ, ನನಗೆ ದಿನ ಇಕ್ಕಿರು ತಿಂತೀನಿ, ನಾನು ಬರಲ್ಲ ನನಗೆ ಕೊಡ್ತೀರಾ ಆಗ್ಲಕಾಯಿ ಸಾರು ಮಾಡಿ ಹಂಗೆ ಹಿಂಗೆ ಅಂತಂದು ಕಮೆಂಟ್ ಹಾಕಿದ್ಯಲ್ಲ. ನಾನು ಅದನ್ನ ನೋಡಿ ಸುಮ್ಮನಾದೆ, ಯಾ ಶಡ್ಕೆ ಬಿಡತ್ತ ಅಂತಂದು. ರಾತ್ರಿನ ಹಂಗೆ ಮೆಸೇಜ್ ಮಾಡಿದ್ಯಾ ನಾನು ಮನೆ ಕಂಡಾಗ. ನಾನು ಮನೆ ಕಂಡಾಗ ಹಂಗೆ ನೋಡ್ತೀನಿ ಏನ್ ಕಮೆಂಟ್ ಮಾಡ್ತಾನೆ ಒಯ್ಯ ಅಂತಂದು. ನೋಡಿರಿ ಇಂತ ಮಾಡ್ತಿಯಲ್ಲ, ಲೆಕ್ಕ ಹಾಕ್ಯಾ ನಿನಗೇನ ಭಯ ಭಕ್ತಿ ಐತು ಅಂದ್ರೆ ತಪ್ಪಾಯ್ತು ಬಿಟ್ಬಿಡೆ. ಇನ್ನೊಂದ್ಸಲ ನಂಗೆ ಮಾಡಲ್ಲಮ್ಮ ತಾಯಿ. ನಾನು ಅನ್ಇನ್ಸ್ಟಾಲ್ ಮಾಡತ್ತೀನಿ ಫೇಸ್ಬುಕ್. ನಿನ್ ಕೈ ಸಿಗಾಕಮದು ಒಂದೇ, ಕಳ್ಳಿ ಕೈ ಸಿಗಾಕಮದು ಒಂದೇ ಕಡೆ. ಶೀಲಾ ಆಂಟಿಗೆ ನೀನ್ ಮೋಸ ಮಾಡಿದೆ ಅಂದ್ರೆ ಈ ಚಿಂತೆಗೆ ತಲೆಗೆ ಪಿತ್ತ ನೆತ್ತಿಗೆ ಏರಿ ಏನಲ್ ಮತ್ತಿಗೆ ಕಲ್ಗಿಲ್ ತಕೊಂಡ್ ಹಾಕ್ಬಿಡ್ತೀನಿ ಬುಲ್ಡಿಗೆ. ನೀನು ಎಂತ ಮಾಡ್ತೀಯ ನೋಡು ನೀನು. ಚಂದ್ರನೇ ಒಳ್ಳೇದು ಅಂದ್ರೆ ಅಷ್ಟಿಲ್ದಲೇ ಹೇಳ್ತಾರೆ ಪಾಪ ದೊಡ್ಡರು. ಒಳ್ಳೇದು ಅಂದ್ರೆ ಒಳ್ಳೆ ಕುಚ್ಚೋಯ್ರಂತೆ. ಈಗ ಇಂಥ ನೋಡಿ ಹೇಳಿರ್ತಾರೆ ಜನ. ಸಾಕು ಬಿಡೆ, ಯಾಕೆ ಮರ್ಯಾದೆ ತೆಗಿತ್ಯಾ ಹುಡುಗನ್ ತಗೆ. ನೋಡಯ್ಯ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ಆ ಹುಡುಗ ಇರೋದಕ್ಕೆ ಬಚವಾಗಿದ್ಯಾ. ಇಲ್ಲದೆ ಹೋಗಿ ಮುದ್ದೆ ಕೋಲ್ ತಕೊಂಡು ಮುದ್ದೆ ತೀರ್ತಾರಲ್ಲ ಹಂಗೆ ಕಾವಲ್ ಹಾಕೊಂಡು ನಿನ್ ತಲೆ ತಿಡಾಕ್ತಿದ್ದೆ ನೋಡು. ರಾಮ ನನ್ ಮೇಲೆ ಎಷ್ಟೇ ದ್ವೇಷ ಇಟ್ಕೊಂಡಿದ್ಯಾ ನೀನಂತನು. ಇವತ್ತು ಕಮೆಂಟ್ ಮಾಡ್ಚ, ನಾಳೆಗೆ ಇನ್ನೊಬ್ರು ಹುಡುಕಿಡ್ ಹೋಗ್ಯ. ಇನ್ನು ನೋಡ್ಕೊಂಡು ಹಂಗೆ ಸುಮ್ಮನೆ ಇರ್ಬೇಕು ನಾನು. ಅಮ್ಮ ತಾಯಿ ಶೀಲಾ, ನನಗೆ ಹೆಣ್ ಸಿಗೋದೇ ಕಷ್ಟ ಕಣೆ. ಅಂತಂದ್ರೆ ನೀನ್ ಬಂಗಾರ ನಂಗೆ ಸಿಕ್ಕಿದ್ಯಾ. ನಾನು ಬ್ಯಾರಣ್ಣೆಲ್ಲೇ ಹುಡುಕಿಡೋಗದ. ಈ ಮೂತಿ ನೋಡಿ, ಈ ಬಾಣ್ಲಿ ತಲೆ ನೋಡಿ ಯಾವಳೇ ಬತ್ತಾಳಿ. ಶೀಲಾ ಆಂಟಿ, ಅಂತವೇನಂತ ತಪ್ಪು ಮಾಡಿರ ಅಂತದೇನೋ ನನ್ ಕಣ್ಣಿಗೆ ಬಿದ್ರೆ ನಾನು ಸಿಗ್ದು ತೋರಣ ಕಟ್ಟಿ ಊರ್ ಬಾಗ್ಲಿ ನೇತಾಕ್ತೀನಿ ಬೋಡ್ಚಂದ್ರಪ್ಪನ ಅಷ್ಟೇ. ಮುಚ್ಕೊಂಡು ಹೋಗ ನೀನು ನಿಮ್ ಅಂತಕ್ಕೆ. ಇವತ್ತು ಹೋಗ್ತೀನಿ, ಇನ್ನೊಂದ್ ದಿನ ನೀನೇನೋ ತಪ್ಪು ಮಾಡ್ಸಿದಕ್ಕೆ ಮತ್ತೇನೋ ಮತ್ತಿಗೆ ನಿನ್ನ ಇಲ್ಲೋಡಿಲಿ ಕುಯ್ ಅನ್ನಿಸ್ಬಿಡ್ತೀನಿ. ಏನೇಳು ಕುಯ್ ಅನ್ನಿಸ್ಬಿಡ್ತೀನಿ. ಇಲ್ಲೋಡಿಲಿ ಹುಷಾರ್. ನಮ್ ಶೀಲಾ ಆಂಟಿ ಹಿಂದೆ ದೇವ್ರ ಇರ್ತೈತೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಮೋಡ್ಚಿಂಟು ಯಾವಾಗ್ಲೂ ಇದ್ದೇ ಇರ್ತಾನೆ. ಬೋಡ್ಚಂದ್ರಪ್ಪ ನೆನ್ಪಿಡ್ಕ, ನಾನು ನನ್ನ ಅತ್ತ ಹೋದೆ ಅಂತ
ನಾನ್ ಸುಮ್ನೆ ಬಿಡಲ್ಲ. ಅವನು ನನ್ನನ್ನು ಒಯ್ಯಕ್ ಸಾಧ್ಯನೇ ಇಲ್ಲ ಬಿಡ್ಚಿಂಟು, ಯೋಚನೆ ಮಾಡ್ಬೇಡ. ನಾನೇ ಮುದ್ದೆ ಕೋಲ್ ತಕೊಂಡ್ ಸರಿಯಾಗಿ ಇಕ್ಲಿಕ್ತೀನಿ ಅಷ್ಟೇ.